ಒಂದಲ್ಲ ಎರಡಲ್ಲ 3,000 ಕೋಟಿ ಒಡೆಯ. ಆದರೆ ಮಾಡಿದ ಅಕ್ರಮಗಳಿಗೆ ಒಂದೊಂದೇ ದಾಖಲೆಗಳು ಸಿಗ್ತಾ ಇವೆ. ಹೀಗಾಗಿ ಎಷ್ಟೇ ಶ್ರೀಮಂತನಾಗಿದ್ದರೂ ರೆಡ್ಡಿಗೆ ಜಾಮೀನು ಮಾತ್ರ ಸಿಗ್ತಾ ಇಲ್ಲ. ಇದುವರೆಗೆ ರೆಡ್ಡಿಯ ಜಾಮೀನು ಅರ್ಜಿ 15 ಬಾರಿ ರಿಜೆಕ್ಟ್ ಆಗಿದೆ. ಬೇಸತ್ತ ರೆಡ್ಡಿ ಅಲ್ಲೂ ಕೂಡ ಜಾಮೀನಿಗಾಗಿ ಜಡ್ಜನ್ನೇ ಡೀಲ್ ಮಾಡೋದಕ್ಕೆ ಹೋಗಿ ಇನ್ನೊಂದು ಕೇಸ್ನಲ್ಲಿ ತಗಲಾಕೊಂಡಿದ್ದಾರೆ. ರೆಡ್ಡಿ ಕುಬೇರನಂತೆಯೇ ಮೆರೆದ ವ್ಯಕ್ತಿ. ಬಳ್ಳಾರಿಯಲ್ಲಿ ರೆಡ್ಡಿಗಳ ಪರಿಚಯ ಜಗತ್ತಿಗೆ ಗೊತ್ತಾಗಿದ್ದು ಸುಷ್ಮಾ ಸ್ವರಾಜ್ ಸೋನಿಯಾ ಗಾಂಧಿ ವಿರುದ್ಧ ಸ್ಪರ್ಧೆಗಿಳಿದಾಗ. ಅದಾದ ಮೇಲೆ ಕಾಂಗ್ರೆಸ್ ಕೋಟೆಯಾಗಿದ್ದ ಬಳ್ಳಾರಿಯಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿ ಮೆರೆದವರು ಇದೇ ಜನಾರ್ದನ ರೆಡ್ಡಿ ಅಂಡ್ ಟೀಮ್. ಬಳ್ಳಾರಿಯಲ್ಲಿ ರೆಡ್ಡಿಗಳಿಲ್ಲದೆ ಬಿಜೆಪಿ ಇಲ್ಲ ಎನ್ನುವ ವಾತಾವರಣ ಸೃಷ್ಟಿಸಿದ್ದರು. ರೆಡ್ಡಿಗಳ ತಾಕತ್ತಿನ ಪರಿಚಯ ಬಿಜೆಪಿಗೆ ಆಗಿದ್ದು ಶ್ರೀರಾಮುಲು ಪಕ್ಷ ತೊರೆದಾಗ. ಆಗ ಬಿಜೆಪಿಗೆ ಬಳ್ಳಾರಿಯಲ್ಲಿ ಹೇಳಿಕೊಳ್ಳೋಕೆ ಅಂತ ಒಂದು ಕಚೇರಿ ಕೂಡ ಇಲ್ಲದಂತ ಸ್ಥಿತಿ ನಿರ್ಮಾಣವಾಗಿತ್ತು. ಅಂತ ಜನಾರ್ದನ ರೆಡ್ಡಿ ಹಣವನ್ನ ಕಡ್ಲೆಪುರಿಯಂತೆ ಚೆಲ್ತಾ ಇದ್ದದ್ದು ಗುಟ್ಟೇನೂ ಅಲ್ಲ. ಕಂಪ್ಲಿ ಶಾಸಕ ಸುರೇಶ್ ಬಾಬು ಮದುವೆಗೆ ರೆಡ್ಡಿಗಳು ಖರ್ಚು ಮಾಡಿದ್ದನ್ನ ನೋಡಿ ಕನ್ನಡಿಗರು ದಂಗು ಬಡಿದು ಹೋಗಿದ್ದರು. ಹಿಂದೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರು ಬೆಳಗಾಂ ಅಧಿವೇಶನದಲ್ಲಿ 50,000 ಕೋಟಿ ಒಡೆಯಾರ ಅಂತೇಳಿ ಅವರು ಹೇಳ್ಕೊಂಡಿರೋದು ವಿಷಯನೇ. ಆ ಲೆಕ್ಕದಲ್ಲಿ ನೋಡಿದ್ರೆ ಭಾಳ ಇದು ಸಣ್ಣ ಪ್ರಮಾಣದಲ್ಲಿ ಅವ್ರದ್ದು ಆಸ್ತಿ ಮುಟ್ಟುಗೋಲು ಹಾಕ್ಕೊಂಡಿರೋದು ಎಂಬುದು ಕಾಣಿಸ್ತಾ ಇದೆ. ಇಂಥ ರೆಡ್ಡಿಗಳಿಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ವೈಎಸ್ ರಾಜಶೇಖರ ರೆಡ್ಡಿ ಜೊತೆ ಅವಿನಾಭಾವ ಸಂಬಂಧವಿತ್ತು. ಆದರೆ ವೈಎಸ್ಆರ್ ನಿಧನದೊಂದಿಗೆ ರೆಡ್ಡಿಗಳ ಪತನವೂ ಆರಂಭವಾಯಿತು. ಕಳೆದ ವರ್ಷ ಸೆಪ್ಟೆಂಬರ್ 5ರಂದು ರೆಡ್ಡಿಯನ್ನ ಸಿಬಿಐ ಅರೆಸ್ಟ್ ಮಾಡಿ ಜೈಲಿಗೆ ತಳ್ಳಿದ ಮೇಲೆ ಬಿಡುಗಡೆ ಭಾಗ್ಯವನ್ನೇ ಕಂಡಿಲ್ಲ. 15 ಬಾರಿ ರಿಜೆಕ್ಟ್ ಆಗಿದೆ ರೆಡ್ಡಿ ಜಾಮೀನು ಅರ್ಜಿ. ಇದೇ ಕಾರಣಕ್ಕೆ ಬೇಸತ್ತು ಹೋದ ರೆಡ್ಡಿ ಜಾಮೀನಿಗಾಗಿ ಜಡ್ಜನ್ನೇ ಡೀಲ್ ಮಾಡೋಕೆ ಹೋಗಿ ಸಿಕ್ಕಿಬಿದ್ದದ್ದು ಇನ್ನೊಂದು ಖತರ್ನಾಕ್ ಸ್ಟೋರಿ. ಈಗ ಲಂಚಕ್ಕೆ ಕೈಯೊಡ್ಡಿದ ಆರೋಪ ಹೊತ್ತಿರುವ ಜಡ್ಜ್, ಅದಕ್ಕೆ ಸಹಕರಿಸಿದವರೆಲ್ಲ ಜೈಲು ಪಾಲಾಗಿದ್ದಾರೆ. ಆ ರೊಕ್ಕ ಇದ್ದಿದ್ದಕ್ಕೋಸ್ಕರ ಅವರು ಲೆಕ್ಕಿಲ್ದಂಗೆ ಒಬ್ಬೊಬ್ಬ ವೋಟರ್ಸ್ಗೆ 1,000 ರೂಪಾಯಿ 2,000 ರೂಪಾಯಿ ಕೊಟ್ಟು ಅವರು ಹಣ ಕೊಟ್ಟು ಪರ್ಚೇಸ್ ಮಾಡಿಕೊಂಡೇ ಅವರು ನಮ್ಮ ರಾಜಕೀಯ ಮಾಡಿದ್ದಾರೆ ಈ 5 ವರ್ಷ. ಅದ್ರಾಗ ಇವಾಗ ಇಂಥವು ಇನ್ನೂ ಇದಾವೆ, ಅವ್ರಲ್ಲಿಂದ ರಿಕವರಿ ಮಾಡ್ಬೋದು. ನಾಳೆ ಮುಂಜೆ ಕ್ಯಾಂಡಿಡೇಟ್ ಯಾರು ಆಗ್ತಾರೋ ಅವ್ರ ಮೇಲೆ ಕೂಡ ಸ್ವಲ್ಪ ಎನ್ಕ್ವೈರಿ ಮಾಡಿಕೊಂಡು ಅವ್ರಲ್ಲಿದ್ದ ಎಷ್ಟು ಹಣ ಇದ್ದಾರೆ ಅಂತ ಅವರು ಓಪನ್ ಡಿಕ್ಲೇರ್ ಮಾಡಿಕೊಂಡು ಮಾಡಿದ ಮೇಲೆ ಅವ್ರು ಟಿಕೆಟ್ ಕೊಡ್ತಾ ಅವ್ರು ಯಾರು ಕೊಡ್ತಾರಲ್ಲ ಅವ್ರ ಮೇಲೆ ಕೂಡ ಸ್ವಲ್ಪ ನಮ್ಮವರು ತನಿಖೆ ಇಟ್ಕೊಂಡು ಚೆನ್ನಾಗಿರ್ತದೆ ಅಂತೇಳಿ. ಅದರಿಂದ ಅವರ ಆದಾಯ ಆಗಲಿ ಅವರ ಒಂದು ಶ್ರೀಮಂತಿಕೆ ಆಗಲಿ ಖಂಡಿತ ಕಡಿಮೆ ಆಗೋದಿಲ್ಲ. ಬೇರೆ ಬೇರೆ ಸಾಕಷ್ಟು ಅವರಿಗೆ ಅನುಕೂಲಗಳು ಇದ್ದಾವೆ, ಅದನ್ನು ಬಳಸ್ಕೊಳ್ತಾರೆ. ಅವರು ಮುಖ್ಯವಾಗಿ ಜೈಲಿನಿಂದ ಹೊರಗೆ ಬರಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರಾಗಲಿ ಈ ದುಡ್ಡಿನ ವಿಚಾರ ಏನೂ ಇಲ್ಲ. ರೆಡ್ಡಿಯ ಮರ್ಯಾದೆ ಮಣ್ಣು ಪಾಲಾಗಿದೆ. ಮಣ್ಣಿಂದಲೇ ಬಂದ ಮರ್ಯಾದೆ ಮಣ್ಣು ಪಾಲಾಯಿತು ಬಿಡಿ ಅನ್ನೋದು ಬಳ್ಳಾರಿ ಜನ ಹೇಳೋ ಮಾತು. ಪೊಲೀಸ್ ಫೈಲ್ ರಾಜಕೀಯದಲ್ಲಷ್ಟೇ ಅಲ್ಲ, ಸಿನಿಮಾಗಳಲ್ಲಿ ಕೂಡ ರೆಡ್ಡಿ ಖಳನಾಯಕರ ಪಾತ್ರಗಳಿಗೆ ಸ್ಫೂರ್ತಿಯಾಗ್ತಿದ್ದಾರೆ. ಇಂಥ ರೆಡ್ಡಿ ಈಗ ರೆಡ್ಡಪ್ಪನಾಗಿದ್ದಾರೆ. ರೆಡ್ಡಪ್ಪನಾಗಿದ್ದು ಯಾವಾಗ ಅನ್ನೋ ಕುತೂಹಲಕ್ಕೆ ಉತ್ತರ ಮುಂದಿನ ಭಾಗದಲ್ಲಿ.